You are an auto driver. Yes, I'm an auto driver. The customers get down from the auto, they salute me. I have lot of commitments. In that commitment, imagine if tomorrow if I want to pay my rent and I'm shortage of 500 rupees or 1000 rupees, immediately 9 o'clock in the night, I don't mind start my One auto. extra round. Yes, 2-3 rounds they come on 1000 rupees, come back. ಇಲ್ಲ ವಾಟ್ಸಪ್ ಅಲ್ಲಿ ಬಟ್ ಇವತ್ತು ಆಟೋ ಡ್ರೈವರ್ ಆಗಿದ್ದಾರೆ. ನಾನು ಇಲ್ಲಿಗೆ ಬಂದಾಗ ತುಂಬಾ ಕಷ್ಟದಲ್ಲಿ ಇದ್ದೆ. ನನ್ನ ಜೀವನ ನಾನು ಇವಾಗ ನನ್ನ ಮಕ್ಳಿಬ್ರು ಸಾಕ್ತಾ ಇದ್ದೀನಿ ಅಂದ್ರೆ ಇವ್ರಿಬ್ರೇ ಕಾರಣ. ನನ್ಗೆ ಓಡಿಸ್ತೀನಿ ನೋಡೋಣ ಟ್ರೈನಿಂಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದೆ. ಇಡೀ ವೈಟ್ ಫೀಲ್ಡ್ ಅಲ್ಲಿ ನನ್ನ ಹೆಸರು ಮಾತಾಡ್ತಾರೆ. ಸಪೋರ್ಟ್ ಬ್ಯಾಕ್ ಬೋನ್. ಯಾರಿಗೆ ಏನೇ ಆದ್ರೂ ಒಂದು ಆಪತ್ ಬಂದ ತರ ಬಂದ್ ನಿಂತ್ಕೊಂಡ್ ಬಿಡ್ತಾರೆ. ಪಾಪ 4 ವರ್ಷದಿಂದ ಇವರು ಅವ್ರ ಆಟೋ ಕೊಟ್ಟು ಅವ್ರಿಗೆ ಸಂಪಾದನೆ ಇಲ್ದೆ ಪಾಪ ಅವ್ರ ಸ್ವಂತ ಓಡ್ಸೋ ಗಾಡಿ ಕೊಟ್ಬಿಟ್ಟು ಅವ್ರಿಗೆ ಇವಾಗ ಎಷ್ಟು ಕಷ್ಟದಲ್ಲಿ ಇದಾರೆ ಅಂದ್ರೆ ಈ ಟೈಮ್ ಅಲ್ಲಿ ನೀವು ಹೆಲ್ಪ್ ಮಾಡಿದಿರಲ್ಲ ಅದ್ರಲ್ಲಿರೋ ಖುಷಿ ಇವತ್ತು ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂದು ನಿಜವಾಗ್ಲೂ ಇದು ಎಷ್ಟು ನೀವು ಮಾಡ್ತಿರೋ ಕೆಲ್ಸಕ್ಕೆ ನಾವು ಮಾಡಿದ್ದು ಒಂದು ಅಳಿಲು ಸೇವೆ. When I met her, I told her, ma'am, I'm overweight. Then she said, see, I don't have an issue to sit in the front seat with you and teach you. If you have an issue, you tell me. Wow. Then I said, ma'am, if you're ready to teach me, I will be glad to learn it, right? ಆಮೇಲೆ ನನಗ್ ಮನೇಲಿ ತುಂಬಾನೇ ಪ್ರಾಬ್ಲಮ್ ಇತ್ತು. ಮೇಡಮ್ಗೆ ಫೋನ್ ಮಾಡಿ ಹೇಳ್ಕೊಂಡೆ ನಾನು. ನನಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡೆ. ವಿತ್ ಇನ್ ಸೆಕೆಂಡ್ ಅಲ್ಲಿ ನಾನಿದ್ದೀನಿ, ಫೀಲ್ ಮಾಡ್ಬೇಡ ನೀನು, ನಾನ್ ಬಂದ್ ನಿಂತ್ಕೋತೀನಿ ಅಂತ ಹೇಳ್ಕೊಂಡು 12 ಗಂಟೆ ರಾತ್ರಿಲಿ ಬಂದು ನನ್ನನ್ನ ಕರ್ಕೊಂಡು ಹೋದ್ರು. All right. So, Jayati, what happens when women come to help each other? It becomes a movement. But is it only for the big? How about the layers of society? How does that work? There are people who are making those differences also, right? Yeah, it's not that you should be so rich to help others. As long as you have a rich heart, you can build lives of many women around us. So, big heart, a woman with a willpower, is that the only thing we need to make a difference? Do we have any such examples? Yes, we have one amongst us today. We are going to talk to her. That's interesting. And what are these autos doing behind us? See, these are the people who became independent because of Prabhavati, whom we are going to talk to her today. Prabhavati, oh, and what does she do? About 6 years back, she started teaching auto driving to the women without any cost. Free of cost auto Yes. driving class. Wow, I'm excited to know more. ಹಾಯ್ ಪ್ರಭಾ ಅವರೇ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ರೀಸೆಂಟ್ ಆಗಿ ನಾನು ರೇಣುಕಾ ಅವ್ರ ಜೊತೆ ಆಟೋದಲ್ಲಿ ಹೋಗ್ತಾ ಇದ್ದೆ. ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರು ಹೇಳಿದ್ರು 47 ವರ್ಷಕ್ಕೆ ಆಟೋ ಡ್ರೈವಿಂಗ್ ಕಲ್ತು ಆಟೋ ಓಡಿಸ್ತಾ ಇದ್ದೀನಿ ಅಂತ. ಲಾಸ್ಟ್ 2 ವರ್ಷದಿಂದ ಓಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ನನ್ಗೆ ತುಂಬಾ ಖುಷಿ ಆಯ್ತು. ಈ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿ ಹೊಸ ಜೀವನ ಸ್ಟಾರ್ಟ್ ಮಾಡಿದೀರಾ ಅಂತ. ನಾನು ಹಾಗೆ ಕೇಳ್ತಾ ಇದ್ದೆ, ಹೇಗ್ ಕಲ್ತ್ರಿ, ಏನ್ ಸಮಾಚಾರ, ಅದ್ರ ಹಿನ್ನೆಲೆ ಏನು ಅಂತ. ಆವಾಗ ಅವರು ನಿಮ್ ಬಗ್ಗೆ ಹೇಳಿದ್ರು, ನೀವು 600ಕ್ಕೂ ಹೆಚ್ಚು ಜನರಿಗೆ ಆಟೋ ಕಲ್ಸಿದ್ದೀರಾ ಅಂತೆಲ್ಲ. ಸೊ ನನ್ಗೆ ತುಂಬಾ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಅವಾಗ್ಲೇ ಒಂಥರ ತುಂಬಾ ತುಡಿತ ಸ್ಟಾರ್ಟ್ ಆಗಿತ್ತು. ಆಮೇಲೆ ನಿಮ್ಮ ಹತ್ರ ಮಾತಾಡ್ದೆ. ಯಾವಾಗ ನೀವು ಆಟೋ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ? ಅವಾಗ ನಾನ್ ಫೀಲ್ಡ್ ಬಂದ 15 ವರ್ಷ ಆಯ್ತು. ಅವಾಗ ಒಂದು ಅನಿಸಿಕೆ ಏನಂದ್ರೆ, ನಾನು ಓಡಿಸ್ಬೇಕಾದ್ರೆ ಯಾರು ಇರ್ಲಿಲ್ಲ ಆಟೋ ಫೀಲ್ಡ್ ಅಲ್ಲಿ. ಸ್ವಲ್ಪ ಜನ 2-3 ಅಷ್ಟೇ ಇದ್ದಿದ್ದು. ಅದೇ ಇದ್ರಲ್ಲಿ ನಾನು ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಜನ ನನ್ನ ಕೇಳಕ್ಕ ಮಾಡಿದ್ರು, ನನಗೊಂದ್ ಸ್ವಲ್ಪ ತರಬೇತಿ ಕೊಡಿ ಅಂತ. ನನ್ನ ಆಟೋದಲ್ಲೇ ತರಬೇತಿ ಕೊಟ್ಕೊಂಡು ಒಂದ್ ಸ್ವಲ್ಪ ಜನಕ್ಕೆ ಹಂಗೆ ಬರ್ತಾ ಇದೆ. ಒಂದ್ 5-6 ವರ್ಷ ಆಯ್ತು ಈ ತರಬೇತಿ ನಾನು ಶುರು ಮಾಡಿ. ಅದೇ ತರ ಮುಂದುವರ್ಸ್ಕೊಂಡ್ ಬರ್ಬೇಕಾದ್ರೆ ನನಗೆ ಅನ್ಸ್ತು, ನನ್ನಂತ ಮಿಡ್ಲ್ ಫ್ಯಾಮಿಲಿ ಎಷ್ಟೋ ಜನ ಇದ್ದಾರೆ. ಬಟ್ ನಾನು ಈ ಆಟೋ ಫೀಲ್ಡ್ ಬರ್ಬೇಕಾದ್ರೆ ನನ್ನ ಹತ್ರ ಹಾಲ್ಗೂ ಕಾಸು ಇರ್ಲಿಲ್ಲ ಅಂತ ನನ್ನ ಪರಿಸ್ಥಿತಿ ಇತ್ತು. ನನ್ಗೆ ಆಟೋ ತಗೊಳಕ್ಕೂ ದುಡ್ಡು ಇರ್ಲಿಲ್ಲ. ಸುಮಾರು ಜನ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಅವತ್ತು ಆಟೋ ತಗೊಂಡ್ಬೇಕಾದ್ರೆ. ಸರಿ, ಇದೇ ತರ ನಾನು ಮುಂದುವರ್ಸ್ಕೊಂಡ್ ಬರ್ಬೇಕು. ಅವಾಗೆಲ್ಲ ಥಿಂಕ್ ಮಾಡಿದೆ, ಸಮಾಜ ಸೇವೆ ಎಲ್ಲಾರು ಒಂದು ಬೆಡ್ಶೀಟ್ ಕೊಡ್ಬೋದು, ಒಂದ್ ಟೈಮ್ ಊಟ ಕೊಡ್ಬೋದು. ಬಟ್ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ, ಇಲ್ಲ ಒಂದು ಟೈಮ್ಗೆ ಮಾತ್ರ ಸೀಮಿತ. ಬಟ್ ನಾನೊಂದು ಮಹಿಳೆಯವ್ರಿಗೆ ಆಟ ಕಲ್ಸ್ಕೊಟ್ರೆ ಇಡೀ ಕುಟುಂಬನೇ ಅವರು ಮೇಂಟೈನ್ ಮಾಡ್ತಾರೆ, ಸ್ವಾವಲಂಬಿಯಾಗಿ ಬದುಕು ಕಟ್ಕೊಂಡ್ಲಿ ಅಂತೇಳಿ ನಾನು ಇದನ್ನ ಶುರು ಮಾಡಿ ಬೆಂಗಳೂರಲ್ಲಿ ಮೊದಲನೇ ಬಾರಿ ನಾನು
ಶುರು ಮಾಡ್ದೆ. ಒಂದ್ ಆಟೋದಿಂದ ಪ್ರಾರಂಭ ಮಾಡಿದ್ರ ಒಂದ್ Okay. ಆಟೋದಿಂದನೇ ಪ್ರಾರಂಭ ಮಾಡ್ದೆ ಅದನ್ನ. ಜನ ಕಲೀಲಿಕ್ ಮುಂದ್ ಬಂದ್ರು. ಇಲ್ಲ ಆಗ ಯಾರು ಬರ್ಲಿಲ್ಲ, ಸುಮಾರು ಜನಂಗ್ ನಾನೇ ಹೋದಾಗೆಲ್ಲ ಹೇಳಿ. ಡ್ರಾಪ್ ಮಾಡಿದಾಗ ಪ್ಯಾಸೆಂಜರ್ ಹತ್ತಾಗ ಸ್ವಲ್ಪ ಬಡತನ ಇರೋಂತ ಹೆಣ್ಮಕ್ಳಿಗೆ ನಾನೇ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಆಟೋ ಕಳ್ಸ್ಕೊಡ್ತೀನಿ ಬನ್ನಿ ಅಂತ ಕರೀತಾ ಇದ್ದೆ ಆಗೆಲ್ಲ. Okay. So ನೀವೇ ಅವ್ರನ್ನ ಪ್ರೇರೇಪಿಸಿ ಯಾಕಂದ್ರೆ ಅಲ್ಲಿ ಅವಾಗ ಯಾರು ಬರ್ತಾ ಇರ್ಲಿಲ್ಲ, ತುಂಬಿ ಕರೀತಾ ಇದ್ರಿ. ಯಾರು ಬರ್ತಾ ಇರ್ಲಿಲ್ಲ. ಅವ್ರಿಗೇನಂದ್ರೆ ಈ ಆಟೋ ಅಂದ್ರೆ ನನ್ನ ಹತ್ರ ಕಲಿಯಕ್ ಆಗುತ್ತಾ, ನಾನು ಇದನ್ನ ಓಡಿಸ್ತೀನ, ನಾನು ಭಯ ಅಂದ್ರೆ ಸ್ವಲ್ಪ ಇರುತ್ತೆ, ಸ್ವಲ್ಪ ಡೌಟ್ ಇರುತ್ತೆ, ಆಗತ್ತಾ ತುಂಬಾ ಇಲ್ವಾ? ಫೇಸ್ ಮಾಡ್ಬೇಕಲ್ಲ ಅನ್ನೋದು ಅವ್ರ ಮನೇಲಿ ಮನದಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸರಿ ಅಂತೇಳಿ ನಾನೇ ಸುಮಾರು ಜನಕ್ಕೆ ಅವ್ರಿಗೆ ಆಗುತ್ತೆ, ನಾನು ಓಡಿಸ್ತಾ ಇಲ್ವಾ, ನಾನ್ ಸಪೋರ್ಟ್ ಮಾಡ್ತೀನಿ ಬನ್ನಿ ಅಂತ ನಾನೇ ಕರೆಯೋದಕ್ಕೆ ಶುರು ಮಾಡಿದೆ. ಸರಿ ಓಕೆ, ಒಂದ್ ಸ್ವಲ್ಪ ಜನ ಎಲ್ಲ ಬಂದ್ರು, ಒಂದಷ್ಟು ಜನ ಕಲ್ತ್ರು, ಒಂದಷ್ಟು ಜನ ಭಯ ಪಟ್ಟು ಮನೇಲಿ ನಿಂತ್ಕೊಂಡ್ಬಿಟ್ರು. ಆಮೇಲೆ ಅದೇ ತರ ಶುರು ಮಾಡ್ತಾ ಮಾಡ್ತಾ ಬರ್ತಾ ಇದ್ದೆ. ಆಮೇಲೆ ನೋಡ್ತಾ ನೋಡ್ತಾ ಎಲ್ಲರೂ ಬರಕ್ ಶುರು ಮಾಡಿದ್ರು. ಒಬ್ಬರು ನೋಡಿದೆ, ಇವಾಗ ಆ ಮಹಿಳೆ ನೋಡ್ಬಿಟ್ಟು ಅವ್ರಿಗೆ ಹೇಳೇನಿ, ನೋಡ್ ಹೆಂಗ್ ಚೆನ್ನಾಗ್ ಓಡಿಸ್ತಾ ಇದ್ದಾಳೆ. ಬಟ್ ಅವ್ರಿಗೆ ಪೇರೆಂಟ್ಸ್ ಬೇಕು, ಅವ್ರಲ್ಲಿ ಇರೋಂತ ಶಕ್ತಿನ ನಾನು ಆಚೆ ತರ್ಬೇಕಲ್ವಾ ಯಾವ್ದಾದ್ರು ಒಂದು ಒಳಗಡೆ ಮೂಲದಲ್ಲಿ ಅಂತ. ಶಕ್ತಿ ಇರುತ್ತೆ, ಅದನ್ನ ಜಾಗೃತಗೊಳಿಸ್ಬೇಕು ನಾವು. ಅದನ್ನ ನಾನೇನ್ ಮಾಡ್ದೆ, ಒಬ್ಬೊಬ್ರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಬಂದೆ. ಅವ್ರನ್ನ ಕರ್ಕೊಂಡ್ ಹೋಗೋದು, ಅವ್ರನ್ನ ಪರಿಚಯ ಮಾಡೋದು, ನೋಡಿ ಹುಡುಗಿ ಓಡಿಸ್ತಾ ಇಲ್ವಾ, ಯಾವ ತರ ಓಡಿಸ್ತಾ ಇದ್ದಾಳೆ ಬೆಂಗಳೂರಲ್ಲಿ, ಯಾವ ತರ ಕಟ್ಕೊಂಡಿದ್ದಾಳೆ. ಅವಾಗ ಅವರೆಲ್ಲ ಪ್ರಶ್ನೆ ನನ್ನ ಹತ್ರ ಒಂದ್ ಪ್ರಶ್ನೆ ಮಾಡೋರು, ಮೇಡಮ್ ನೀವೆಲ್ಲ ಆಟೋ ಓಡಿಸ್ತಿರಲ್ಲ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ. ನಾವು ಹಿಂದೆ ಸೀಟಲ್ಲಿ ಕುತ್ಕೊಂಡು ಓಡಿಸ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅದೇ ಮುಂದೆ ಸೀಟಲ್ಲಿ ಕುತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಾ, ಹಾಗೆಲ್ಲ. ಬಟ್ ನಾನು ಅದನ್ನ ಹೇಳ್ಕೊಟ್ಟೆ, ನೋಡಪ್ಪ ಹಿಂದೆ ಸೀಟಲ್ಲಿ ಕುತ್ಕೊಂಡ್ರೆ ನಾವು ಪ್ಯಾಸೆಂಜರ್ ತರ ಓಡಾಡ್ತೀರಿ, ನಾವ್ ಮುಂದೆ ಸೀಟಲ್ಲಿ ಕುತ್ಕೊಂಡ್ರೆ ನಾವು ಒಬ್ಬ ಡ್ರೈವರ್ ತರ ಓಡಾಡ್ತೀವಿ. ಕರೆಕ್ಟ್, ಅಷ್ಟೇ ಅಲ್ವಾ? ವ್ಯತ್ಯಾಸ. ಅಷ್ಟೇ, ನಾವು ಮುಂದೆ ಸೀಟಲ್ಲಿ ಕುತ್ಕೊಂಡ್ರೆ ಧೈರ್ಯ ಜಾಸ್ತಿ, ಹಿಂದೆ ಸೀಟಲ್ಲಿ ಕುತ್ಕೊಂಡ್ರೆ ಭಯ ಜಾಸ್ತಿ. ಸ್ವಲ್ಪ ಜನ ಗಂಡಂದ್ರು ಅವ್ರೆಲ್ಲ ಏನೋ ಇವ ಆಟೋಗ್ ಹೋಗ್ಬಿಟ್ರೆ ಬೇರೆ ಏನೇನೋ ತಿಳ್ಕೊಂತ ಇದ್ರು. ಏನೋ ಕೆಲಸ ಮಾಡಿದ್ರು ನಿಯತ್ತಿಂದ ಕೆಲಸ ಮಾಡ್ಬೇಕು, ಅದು ಒಳ್ಳೆ ಕೆಲ್ಸಾನೇ. ಯಾವ ಕೆಲ್ಸನೂ ಚಿಕ್ಕದು ದೊಡ್ಡದು ಅಂತ ಇಲ್ಲ ಅಲ್ವಾ, ಎಲ್ಲದೂ ಕೆಲ್ಸ. ನೀವು ಎಷ್ಟೊಂದ್ ಜನ ಪ್ಯಾಸೆಂಜರ್ಸ್ ಗೆ ಹೆಲ್ಪ್ ಮಾಡ್ತೀರಾ, ಮತ್ತೆ ತುಂಬಾ ಜನ ಪ್ಯಾಸೆಂಜರ್ಸ್ ವುಮನ್ ಆಟೋ ಡ್ರೈವರ್ಸ್, ಹೆಂಗಸರು ಆಟೋ ಡ್ರೈವರ್ ಇದ್ರೆ ಅವರಿಗೂ ತುಂಬಾ ಕಂಫರ್ಟೇಬಲ್ ಆಗತ್ತೆ. ಸೊ ನಿಮ್ಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗ್ತಾ, ಕುಟುಂಬದವ್ರದಿಂದ ನಾನು ಆಟೋ ಓಡಿಸ್ತೀನಿ ಅಂತ ಹೇಳಿದಾಗ, ಅಥವಾ ಟ್ರೈನಿಂಗ್ ಶುರು ಮಾಡ್ತೀನಿ ಅಂತ ಹೇಳಿದಾಗ, ದುಡ್ಡು ಇದ್ದು ಸಹಾಯ ಮಾಡೋದು ಬೇರೆ. ನೀವೇ ಸ್ವತಃ ದುಡ್ದು ತುಂಬಾ ಸರಿ ನೈಟ್ ಶಿಫ್ಟ್ ಎಲ್ಲ ಮಾಡಿ 10, 12, 14 ಗಂಟೆ ಕೆಲಸ ಮಾಡಿ ದುಡ್ಡು ಹೊಂದಿಸಿ ಟ್ರೈನಿಂಗ್ ಕೊಡೋದು ಬೇರೆ. ಸೊ ಈ ತರ ಮಾಡ್ತೀನಿ ಅಂದಾಗ ನಿಮ್ಗೆ ಕುಟುಂಬದವರದ ಏನ್ ಬಟ್ ಹೇಳಿದ್ರು? ನಾನು ಆಟೋ ಫೀಲ್ಡ್ ಬರ್ಬೇಕಾದ್ರೂ ನಮ್ಮ ಯಜಮಾನ್ರು ಸಹ ನಂಗೆ ಸಪೋರ್ಟ್ ಕೊಡ್ಲಿಲ್ಲ. ನೋಡೋರು ಇದೇ ಇರ್ತಾರೆ, ಬಟ್ ನಾ ಮಾಡೋ ಕೆಲ್ಸನ ಗುರ್ತಿಸೋರ್ ಬೇಕಾದಲ್ಲಿ ಅದನ್ನೆಲ್ಲ ನೀನ್ ತಪ್ಪಾಗಿ ಅದನ್ನ ಇದ್ ಮಾಡ್ಬೇಡ, ನಾನು ದುಡಿಯಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಬೇರೆ ಏನ್ ಹೇಳಿಲ್ಲಲ್ವಾ ಅಂತ. ಹೌದಲ್ಲ ಅಂತ ಅವಾಗ ಒಂದ್ ಸ್ವಲ್ಪ ಅವರು ಸುಮ್ನೆ ಆದ್ರು. ಬಟ್ ಅದನ್ನ ಫೈಟ್ ಮಾಡಿ ಸುಮಾರು ನಾನು ಫೈಟ್ ಮಾಡ್ದೆ ನಮ್ಮ ಯಜಮಾನ್ ಹತ್ರ, ನಾನು ಇದೇ ಕೆಲಸ ಮಾಡ್ತೀನಿ, ನಾನು ಇದೇ ತರ ನಾನು ಜೀವನ ಮಾಡ್ತೀನಿ ಅನ್ನೋದೇ ಫೈಟ್ ಮಾಡ್ಕೊಂಡ್ ಬಂದೆ. ಸುಮಾರು ವರ್ಷ ಒಂದ್ ಸ್ವಲ್ಪ ಹಂಗ ಹಂಗಿತ್ತು. ಬಟ್ ನನಗೆ ತುಂಬಾ ಸಪೋರ್ಟ್ ಸಿಕ್ಕಿದ್ದು ನಮ್ಮ ಯಜಮಾನ್ರು, ಇದು ನಮ್ಮ ಅತ್ತೆಯವರು. ನಮ್ಮ ಅತ್ತೆಯವರು ಅಂದ್ರೆ ತುಂಬಾ ಸಪೋರ್ಟ್ ಕೊಟ್ರು. ನಾನೇನಾದ್ರು ಇವಾಗ ಆಟೋ ಓಡಿಸ್ತೀನಿ ಅಂತ ಹೇಳಿದಾಗ ನಮ್ಮ ಯಜಮಾನ್ರು ಎಲ್ಲ ನೆಗೆಟಿವ್ ಆಗಿ ಹೇಳಿದ್ರು. ಬಟ್ ನಮ್ಮ ಅತ್ತೆ ಹೇಳಿದ್ರು, ಇಲ್ಲ ನೀನ್ ಹೋಗಮ್ಮ, ಏನ್ ಕೆಲಸ ಮಾಡಿದ್ರೆ ಏನು, ದುಡಿಯೋದಕ್ ತಾನೇ ಹೋಗ್ತೀಯಾ, ನೀನ್ ಹೋಗಿ ದುಡ್ಕೋ ಪರವಾಗಿಲ್ಲ ಅಂದ್ರು. ಬಟ್ ನಮ್ಮ ಅತ್ತೆ ಕೊಟ್ಟಿದ್ದು ಒಂದು ಸಪೋರ್ಟ್ ನನಗೇನೋ ಒಂದ್ ಬಲ ಬಂತು. ಬಿಟ್ಟು ಅತ್ತೆನೇ ಇಷ್ಟು ನನಗೆ ಸಪೋರ್ಟ್ ಕೊಡ್ತಾ ಇದಾರೆ, ಬಟ್ ನಾನ್ ಮಾಡೋದ್ರಲ್ಲಿ ಎಲ್ಲಿಂತ ಇದಿದೆ ಅಂತ ಹೇಳ್ಬಿಟ್ಟು ನಾನು ಅವಾಗ ನಾನು ಶುರು ಮಾಡಿದೆ. ನಮ್ಮ ಅತ್ತೆ ಸಪೋರ್ಟ್ ಸಾಕು, ಗಂಡ ಇಲ್ಲ ಸಪೋರ್ಟ್ ಒಬ್ಬ ಅಂತ. ಮಹಿಳೆಯಿಂದ ಸಪೋರ್ಟ್ ತಗೊಂಡಿದ್ರೆ ಈಗ ನೂರಾರು ಜನ ಮಹಿಳೆಯರಿಗೆ ನೀವು ಧೈರ್ಯ ತುಂಬುತ್ತಾ ಇದ್ದೀರಾ. ಹೌದು. ಆಮೇಲೆ ಹಂಗೆ ಬರ್ತಾ ಬರ್ತಾ ಟ್ರೈನಿಂಗ್ ಶುರು ಮಾಡ್ತದೆ. ಅವತ್ತಿನ ದಿನದಲ್ಲಿ ನಾನ್ ತರಬೇತಿ ತಗೊಬೇಕು. ಆದ್ರೆ ನಾನು ಅಪ್ಪನ ಮನೇಲಿ, ಅದೇ ನಾನು ಇವತ್ತು ನಮ್ಮ ಅಪ್ಪ ಅಮ್ಮನ ನೆನ್ಸ್ಕೊಬೇಕು. ಎಲ್ಲಾ ತಂದೆ ತಾಯಿನು ಮಕ್ಕಳನ್ನ ಆಚೆ ಹೋದ್ರೆ, ಹೆಣ್ಮಕ್ಳು ಈಗ ಆಚೆ ಹೋದ್ರೆ ಎಲ್ಲಿ ಹೋಗ್ತೀಯಾ, ಏನಕ್ಕೆ ಹೋಗ್ತೀಯ ಎಲ್ಲ ಪ್ರಶ್ನೆ ಮಾಡ್ತಾರೆ. ಬಟ್ ನಮ್ಮ ಅಪ್ಪ ಅಮ್ಮ ನನ್ನನ್ನ ಆ ಪ್ರಶ್ನೆ ಮಾಡ್ಲಿಲ್ಲ. ಹಾಗಾಗಿ ಆವಾಗ್ಲಿಂದಾನೇ ಬೈಕ್ ಬುಲೆಟ್ ಎಲ್ಲ ಓಡಿಸೋದು ನಾನು ಕಲ್ತ್ಬಿಟ್ಟಿದ್ದೆ. ಬಟ್ ಆಟೋ ಸ್ಟೇರಿಂಗ್ ಹೆಂಗ್ ಹಿಡಿಯೋದಂತ ಗೊತ್ತಿಲ್ಲ ನನಗೆ. ಅದನ್ನು ಕಲಿಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಕೇಳ್ದೆ, ಇಲ್ಲ ಅವ್ರು ಕಲ್ಸ್ಕೊಡ್ಲಿಲ್ಲ ನನಗೆ. ಬಟ್ ಆಮೇಲೆ ಹಂಗೆ ಒಬ್ಬೊಬ್ರು ನಮ್ಮ ಇದನ್ನೆಲ್ಲ ಕೇಳ್ದೆ, ಯಾರು ಕಲ್ಸ್ಕೊಡ್ಲಿಲ್ಲ, ಎಲ್ಲಿ ಆಟೋಗ್ ಹೋಗ್ತಾರೆ ಅನ್ನೋದು. ಹಂಗೆ ಕಲ್ತಿ ಇದ್ ಮಾಡ್ಕೊಂಡು ಒಬ್ಬ ಫ್ರೆಂಡ್ ಹತ್ರ ಕೇಳ್ದೆ, 1-2 ಅವರ್ ನನ್ಗೆ ಆಟೋ ಕೊಡಿ, ನಾನು ಓಡಿಸ್ತೀನಿ, ಹೆಂಗೆ ಮಾಡೋದು, ನನ್ ಬ್ಯಾಲೆನ್ಸ್ ಒಂಚೂರ್ ಬೇಕು ಅಂತ. ಆದ್ರೆ ಅವರು ಪಾಪ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ಮೇಲೆ ಓಕೆ ಅಂದ್ರು ನನಗೆ. ಸರಿ ಅಂತ ಹೇಳ್ಬಿಟ್ಟು 2 ಅವರ್ ಕರ್ಕೊಂಡು ಹೋದ್ರು. ಸರಿ ಅಂತ ಒಂದಿನ ಹೋದಾಗ ಸ್ವಲ್ಪ ನನಗೆ ನರ್ವಸ್ ಆಯ್ತು. ಅಯ್ಯೋ, ಇದು ಬೈಕ್ ಓಡ್ಸೋಕು ಈ ಸ್ಟೇರಿಂಗ್ ಹಿಡಿಯಕ್ಕೂ ತುಂಬಾ ಭಯ ಆಯ್ತು ನನಗೆ. ಅದಕ್ ಬರಕ್ ಮುಂಚೆ ನನ್ನ ಮೈಂಡ್ ಬಂದಿದ್ದೇನೋ, ಆಟೋ ಕಲಿಬೇಕು ಅಂತ ಬಂದಿದ ತಕ್ಷಣ
ನಮ್ಮ ಯಜಮಾನ್ ಆಟೋದಲ್ಲಿ ಕುತ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈಗ ಎಷ್ಟೋ ಹೆಣ್ಮಕ್ಳು ಸ್ಟೇರಿಂಗ್ ತಿರುಗಿಸಿ ತೋರ್ಸಿದೀನಿ, ಬಟ್ ಅವತ್ತಿನ ನೈಟ್ ನಾನು ಹೋಗಿ ಸ್ಟೇರಿಂಗ್ ಅಲ್ಲಿ ಕುತ್ಕೊಂಡು ಗಾಡಿನ ಹಿಂಗ್ ಶೇಕ್ ಮಾಡಿ ನೋಡ್ದೆ, ಈ ಸ್ಟೇರಿಂಗ್ ನಾನ್ ತಿರುಗಿಸ್ತೀನ, ಈ ಸೀಟಲ್ಲಿ ನಾನು ಕುತ್ಕೊಳಕ್ ಆಗುತ್ತಾ ಅಂತ ಯೋಚನೆ ಮಾಡ್ದೆ. ಯಾಕೆಂದ್ರೆ ಯಾರು ಸಪೋರ್ಟ್ ಇಲ್ಲ ನನಗೆ, ಕುತ್ಕೊಳಕ್ ಆಗುತ್ತಾ ಅಂತ. ಬಟ್ ಆಗುತ್ತೆ ನೋಡೋಣ ಅನ್ನೋದನ್ನೇ ಅವಾಗಿಂದ ಶುರು ಮಾಡ್ದೆ. ಅವ್ರೊಂದ್ 2 ದಿನ ಆಟೋ ಕಲ್ಸ್ಕೊಟ್ರು ಸ್ಟೇರಿಂಗು. ಫಸ್ಟ್ನೇ ದಿನ ವೀಕ್ ಆಯ್ತು, 2ನೇ ದಿನ ಹೇಳ್ದೆ. ಅವ್ರ ಪಾಪ ಗಂಡ್ ಮಗು ಆಗಿರೋದ್ರಿಂದ ನನ್ ಜೊತೆ ಕುತ್ಕೊಳಕ್ ಅವ್ರಿಗೆ ಮುಜುಗರ, ನಾನು ಅವ್ರ ಜೊತೆ ಕುತ್ಕೊಳಕ್ ಮುಜುಗರ. ಹೆಂಗೆ ಸ್ಟೇರಿಂಗ್ ಅವ್ರ ಪಕ್ಕದಲ್ಲಿ ಕುತ್ಕೊಳೋದು, ಹೆಂಗ್ ಓಡ್ಸೋದು ಒಂಥರ ನಮ್ಗೆ ಮುಜುಗರ ಆಗ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದ್ ದಿನ ಹೇಳ್ದೆ, ಹಿಂದೆ ಕುತ್ಕೊಂಡ್ಬಿಡಿ ಸರ್, ನಾನು ಓಡಿಸ್ತೀನಿ ಪರವಾಗಿಲ್ಲ. ಅವ್ರಿಗೆ ಭಯ, ಮೇಡಮ್ ನೀವು ಓಡಿಸ್ತೀರಾ ನೋಡಿ 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 ಸರ್, ಬೈಕ್ ಎಲ್ಲ ಓಡಿಸ್ತೀನಿ ಬಟ್ ಗಾಡಿ ಎಲ್ಲಿ ಗೊತ್ತಲ್ಲ ಕಂಟ್ರೋಲ್ ಮಾಡ್ತೀನಿ, ಇದೊಂದ್ ಧೈರ್ಯ ಕೊಡಿ, ನೀವು ಕುತ್ಕೊಳ್ಳಿ ಹಿಂದೆ ಅಂದೆ. ಕುತ್ಕೊಂಡ್ ತಗೊಂಡ್ ಹೋದೆ ಎಲ್ಲಿ ಡೇರಿ ಸರ್ಕಲ್, ಅವಾಗೆಲ್ಲ ರೋಡ್ ಇಲ್ಲ, ಡೇರಿ ಸರ್ಕಲ್ ಕೊಟ್ಟು ಎಕ್ಸ್ಲೇಟ್ರು ಹೋಗ ಆ ಕಡೆ ಕೊನೆಗೆ ನಿಂತ್ಕೊಂತು. ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಟ್ ಬ್ರೇಕ್ ನ ಎಲ್ಲಿ ಕೈಯಲ್ಲಿ ಹುಡುಕ್ತಾ ಇದ್ದೀನಿ, ಬಟ್ ಕಾಲಲ್ಲಿ ಬ್ರೇಕ್ ಅಂತ ಗೊತ್ತಾಗ್ಲಿಲ್ಲ. ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಂಡೆ, ಆದ್ರೆ ಕಂಟ್ರೋಲ್ ಮಾಡಿ ಗಾಡಿ ನಿಲ್ಲಿಸ್ದೆ. ಅವ್ರು ನಿಂತ್ಬಿಟ್ಟು ಒಂದ್ ಸ್ವಲ್ಪ ಅಮ್ಮ ಸುಧಾರ್ಸ್ಕೊಂಡ್ ನೀರ್ ಕುಡಿ, ಆಮೇಲೆ ಹೋಗೋಣ ಅಂತ. ಸರಿ ಅಂತ ಕೋರ್ಮಂಗ್ಲ ಸರ್ ಎಲ್ಲಾರ ರೌಂಡ್ ಹಾಕ ಬಂದ್ಬಿಟ್ಟೆ ಅವತ್ತು. ಫುಲ್ ಆಟೋ ಕಲ್ತ್ಮೇಲೆ 4ನೇ ದಿನ ಆಮೇಲೆ ಆಟೋ ತಗೋಬೇಕು ಅನ್ನೋದು ಒಂದು ಬಂತು. ಅವಾಗ ತಗೊಂಡು ಓಡ್ಸಕ್ ಶುರು ಮಾಡ್ದೆ ಆಟೋನ. ಬಟ್ ಇಲ್ಲಿವರೆಗೂ ಸ್ಟೇರಿಂಗ್ ಇಟ್ಕೊಂಡು ಓಡಿಸ್ತಾನೆ ಇದ್ದೀನಿ. ಈಗ ಒಂದು 6 ವರ್ಷ ಹಿಂದೆ ನೀವು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 600ಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಆಟೋ ತರಬೇತಿ ಕೊಟ್ಟಿದ್ದೀರಲ್ಲ. ಸೊ ಅದನ್ನ ನಿಮ್ ಕಲ್ಸ್ಬೇಕು, ನಿಮ್ ತರ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಮನೋಭಾವದಿಂದ ಬೇರೆಯವ್ರಿಗೆ ಕಲ್ಸಕ್ ಸ್ಟಾರ್ಟ್ ಮಾಡಿದ್ರಿ. ನಿಮ್ಗೆ ಕಲ್ಸ್ಲಿಕ್ಕೆ ಈಗ ಧನ ಸಹಾಯ ನೀವೇ ದುಡ್ದು ಅದೇ ದುಡ್ಡು ಹಾಕಿ ಕಲ್ಸ್ತಾ ಇದೀರಾ, ಅಥವಾ ಯಾರಾದ್ರೂ ಧನ ಸಹಾಯ ಮಾಡ್ತಾ ಇದಾರಾ ಯಾರಾದ್ರೂ? ನಿಜವಾಗ್ಲೂ ಮೇಡಮ್ ಎಷ್ಟೋ ಜನ ಬಂದಿದ್ದಾರೆ, ನಾನ್ ಮಾಡ್ತೀನಿ ಅನ್ನೋರ್ಗೂ ಬಂದಿದ್ದಾರೆ. ಬಟ್ ಇಲ್ಲಿವರೆಗೂ ಯಾರು ಮಾಡ್ತಾ ಇಲ್ಲ. ಬಟ್ ನಾನು ಇರೋಂತ ಇದು ನಾನು ಹಾಕೋಂತ ಬಟ್ಟೆ ಆಗ್ಲಿ, ನಾನು ಓಡ್ಸೋದು, ನಾನು ಮಾತಾಡೋದೆಲ್ಲ ನೋಡಿದ್ರೆ ಇವಳಿಗೆ ಯಾವ್ದೋ ಅಮೌಂಟ್ ಬರ್ತಾ ಇದೆ, ಏನೋ ಮಾಡ್ತಾ ಇದ್ದಾಳ ಅನ್ನೋದು ಎಲ್ಲಾರ್ಗುನು. ಬಟ್ ಎಲ್ಲಾ ತರನು ನನಗೆ ಸನ್ಮಾನ ಅದು ಇದೆಲ್ಲ ಮಾಡಿದ್ದಾರೆ. ಬಟ್ ಈ ಟ್ರೈನಿಂಗ್ ಅಂತ ಬಂದು ಇಲ್ಲಿವರೆಗೂ ಯಾರು ನಿಂತಿರೋರಿಲ್ಲ ಇಲ್ಲಿವರೆಗೂ. ಬಟ್ ನಾನ್ ಮಾಡೋಂತ ಕೆಲ್ಸನ ಗುರ್ತಿಸಿ ಯಾರು ಹೆಲ್ಪಿಂಗ್ ಅಂತ ಇಲ್ಲಿವರೆಗೂ ಬಂದಿಲ್ಲ. ಆ ಬ್ರೌನ್ ಪ್ರತಾಪ್ ಒಂದ್ ಸ್ವಲ್ಪ ಮಾಡಿದೆ, ಏನಂತ ಮಾಡಿದ್ರೆ 2,000 ಹಾಕೊಂಡು ಅವತ್ತು ನೈಟ್ ಒಂದು 12-1 ಗಂಟೆ ಆಗಿತ್ತು. ಅವತ್ತೇನ್ ಮಾಡಿದ್ರು ಸರಿ ಅಂತ ಬ್ರೌನ್ ಪ್ರತಾಪ್ ಎಷ್ಟ್ ಹಾಕಿದೆ ಅಮೌಂಟ್ ಅಂತ ಗೊತ್ತಿಲ್ಲ. ಜನಕ್ಕೆ ಹೆಂಗ್ ಅನ್ಬಿಟ್ಟು ಅಂದ್ರೆ ಎಷ್ಟೋ ಲಕ್ಷ ಹಾಕ್ಬಿಟ್ಟಿದ್ದಾನಂತ, ಹಾಕಿದೆ 2,000 ಅವಾಗ ಅಲ್ಲಿ. ಬಟ್ ಹಂಗ ಏನೋ ನಾನು ಮಾಡ್ತಾ ಇದ್ದೀನಿ, ಹೋಗ್ಲಿ ಬಿಟ್ಟು. ನನ್ಗೇನ್ ಅನ್ಸು ಅಂದ್ರೆ ಅಟ್ಲೀಸ್ಟ್ 2,000 ಒಂದ್ ಗ್ಯಾಸ್ಗಾದ್ರೂ ಆಯ್ತು ಅಂದ್ಕೊಂಡು ನಾನು ಸುಮ್ನೆ ಆದೆ. ಪ್ಲಸ್ ನೀವು ನಿಮ್ ಜೊತೆ ಒಂದು 2-3 ಜನ ನಿಂತಿದಾರಲ್ವಾ ಹೇಳ್ಕೊಡ್ಲಿಕ್ಕೆ, ಅವರೆಲ್ಲ ದುಡ್ಡು ಹಾಕೊಂಡು ಟ್ರೈನಿಂಗ್ ನಡೆಸ್ತಾ ಇಲ್ಲ ಮೇಡಮ್, ಅವ್ರಿಗೆ ಯಾಕೆಂದ್ರೆ ಅವ್ರಿಗೂನು, ಯಾಕೆಂದ್ರೆ ಅವ್ರವ್ರು ಸಂಸಾರ ನಡ್ಸ್ಕೊಳೋದೇ ತುಂಬಾ ಕಷ್ಟ ಆಗೋದ್ರಿಂದ ಅವ್ರೇನು ನಮ್ ಕೈಲಿ ಏನು ಅಮೌಂಟ್ ಹಾಕಕ್ ಆಗ್ಲಿಲ್ಲ ಅಂದ್ರೂ ನಾನು ನಿನ್ ಸಪೋರ್ಟ್ ಮಾಡ್ತೀನಿ, ಏನೋ ನಮ್ ಜೊತೆ ಕೈ ಜೋಡಿಸ್ಕೊಂಡು ನಾವ್ ಮಾಡಂತ ಕೆಲ್ಸಕ್ಕ ಅವ್ರು ಟೈಮ್ ಕೊಟ್ಕೊಂಡು ಪ್ರತಿನಿತ್ಯ ಅವ್ರು ಟೈಮ್ ಕೊಡೋದೇ ದೊಡ್ಡದು. ಶ್ರಮದಾನ ಮಾಡ್ತಾ ಇದಾರೆ, ನೀವು ಕಷ್ಟಪಟ್ಟು ಎಕ್ಸ್ಟ್ರಾ ದುಡ್ದು ಅದಕ್ಕೆ ನಾನು ಸ್ಪಂದಿಸ್ತಾ ಇದ್ದೀನಿ. ಸಹಾಯ ಮಾಡಿ ನಡ್ಸ್ಕೊಂಡ್ ಹೋಗ್ತಾ ಇದ್ದಾರೆ. ಬಟ್ ಎಷ್ಟೋ ಟೈಮ್ ಅನ್ಸಿದೆ ನನಗೆ, ಇದನ್ನ ಸ್ಟಾಪ್ ಮಾಡ್ಬಿಡೋಣ, ನನ್ ಕೈಲಿ ಆಗಲ್ಲ ದುಡ್ಡು, ಇದನ್ನ ಮೇಲ್ಟೈನ್ ಮಾಡಿ. ಯಾಕೆಂದ್ರೆ ಇದೊಂದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಂದೊಂದು ಸಂಸಾರ ಒಂದು ನಡೆಸೋದೊಂದು ಭಾರ ಇದೆ ನನ್ ತಲೆ ಮೇಲೆ, ಇದೊಂದು ಭಾರ ಆಗ್ಬಿಟ್ಟಿದೆ. ಈ ಕಡೆ ಈ ಸಂಸಾರ ಬಿಡಂಗೂ ಇಲ್ಲ, ಈ ಕಡೆ ಈ ಸಂಸಾರನೂ ಬಿಡಂಗಿಲ್ಲ, ಎರಡೂ ನಾನು ತಗೊಂಡ್ ಹೋಗ್ಬೇಕು. ಏನೇನ್ ಖರ್ಚು ಬರುತ್ತೆ ಅಂದ್ರೆ ಪೆಟ್ರೋಲ್ ಒಂದು, ಮತ್ತೆ ಆಟೋ ಮೇಂಟೆನೆನ್ಸ್, ರೆಗ್ಯುಲರ್ 1 ತಿಂಗಳು ನಡ್ಸ್ಕೊಂಡ್ ಹೋಗ್ಬೇಕು ಅಂದ್ರೆ ಏನೇನು ಖರ್ಚು ಬರುತ್ತೆ ನಿಮ್ಗೆ? ಆಟೋ ಅಂದ್ರೆ ನಾವು ನಾರ್ಮಲ್ ಆಗಿ ಓಡಿಸೋದ್ರಿಂದ ನಮ್ಮ ಆಟೋ ಅಷ್ಟೊಂದು ರಿಪೇರಿ ಆಗಲ್ಲ. ಬಟ್ ಈ ಟ್ರೈನಿಂಗ್ ಕೊಡೋದ್ರಿಂದ ಏನಾಗ್ಬಿಡುತ್ತೆ, ನಾವ್ ಅವ್ರು ಹೆಂಗಂದ್ರೆ ಹಂಗೆಲ್ಲ ಗೇರ್ ಎಲ್ಲ ಚೇಂಜ್ ಮಾಡ್ತಾರೆ, ಅವ್ರು ಹೆಂಗಂದ್ರೆ ಹಂಗೆಲ್ಲ ಓಡಿಸ್ತಾರೆ. ಅದಕ್ಕೆ ಅರ್ಧ ಏನ್ ಮಾಡ್ತಾರೆ, ಆಟೋ ಯಾರು ತರಬೇತಿ ಕೊಡಕ್ ಬರಲ್ಲ. ಯಾಕೆಂದ್ರೆ ಅದು ತುಂಬಾ ರಿಪೇರಿ ಹಾಳಾಗೋದೇ ತುಂಬಾ ಇದೆ. ಯಾಕೆಂದ್ರೆ ಅವ್ರು ಹೆಂಗಂದ್ರೆ ಹಂಗೆ, ಈಗ ಒಬ್ಬ ಮಹಿಳೆ ಏನ್ ಮಾಡ್ತಾರೆ, ನಾವೆಲ್ಲ ಹಿಂಗ್ ಇಟ್ಕೊಂಡ್ ಗೇರ್ ಹಿಂಗ್ ಚೇಂಜ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾರೆ, ಉಲ್ಟಾ ಇಟ್ಕೊಂಡ್ ಚೇಂಜ್ ಮಾಡ್ತಾರೆ. ಅದೇನಾಗುತ್ತೆ, ಗೇರ್ ಬಾಕ್ಸ್ ಇರೋದು ಹೊರಟೋಗ್ಬಿಡುತ್ತೆ. ಹಂಗಾಗಿ ತುಂಬಾ ರಿಪೇರಿನೇ ಬರ್ತದೆ ಅದ್ರಲ್ಲಿ. ಗ್ಯಾಸು, ಅದಕ್ಕೆ ರಿಪೇರಿ, ಅದ ಖರ್ಚು, ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ನಮ್ಗೆ. 15-20 ಮೇಲೇನೆ ಬಂದ್ಬಿಡುತ್ತೆ ತಿಂಗಳಕ್ಕ. ಅದಕ್ಕೆ ನಾವು ಏನೋ ತಿಂಗಳಲ್ಲಿ ಒಂದು ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತೀರಾ? ಒಂದ್ 15-20 ಜನ ಟ್ರೈನ್ ಅಪ್ ಆಗ್ತದೆ. ನಿಮ್ಗೆ 10 ಜನ ಇಷ್ಟರವರೆಗೆ ಒಂದು 10 ಜನ ಟ್ರೈನಿಂಗ್ ತಗೊಂಡ್ರು ಅಂದ್ರೆ ಅದ್ರಲ್ಲಿ ಎಷ್ಟು ಜನ ಅವರೇ ಆಟೋ ತಗೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ?
ಇಲ್ಲಿ ಒಂದು 10 ಜನ ನಾವು ತರಬೇತಿ ಮಾಡಿದ್ರೆ ಅದ್ರಲ್ಲಿ ಒಂದು 5ರಿಂದ 6 ಜನ ಮಾತ್ರ ಫೀಲ್ಡ್ ಗೆ ಬರ್ತಾ ಇದಾರೆ. ಇನ್ನ ಮಿಕ್ಕದಂತವ್ರಿಗೆ ಏನಾಗುತ್ತೆ, ಅವ್ರಿಗೆ ಇಲ್ಲಿ ಕಲಿಬೇಕನ್ನೋದು ಒಂದು ಆಸೆ ಬರ್ತಾರ ಆಚೆ, ಬಟ್ ಅವ್ರಿಗೆ DL ಮಾಡಿಸ್ಕೊಡೋಷ್ಟು ಇರಲ್ಲ. ಬಟ್ ನನಗೂ ಆ ಕೆಪಾಸಿಟಿ DL ಮಾಡಿಸ್ಕೊಡೋಷ್ಟು ನನಗಿಲ್ಲ. ಒಂದ್ ಸ್ವಲ್ಪ ಜನಕ್ಕೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಂದು ಟ್ರಸ್ಟ್ ಕಡೆಯಿಂದ ಆಟೋ ಸಿಕ್ಕಿದೆ. ಅವ್ರು ಆದ್ರೂ ಏನಾಗ್ಬಿಟ್ಟಿದ್ರೆ ವಿಧೆ ಏನು ಹಸ್ಬೆಂಡ್ ಇಲ್ಲ, ವಿಧವೆಗಳಿಗೆ ಮಾತ್ರ. ಬಟ್ ಡಾಕ್ಯುಮೆಂಟ್ ಇರ್ಬೇಕು. ಈಗಿರೋ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಎಷ್ಟೋ ಜನ ಮದ್ವೆ ಆದವ್ರು ಏನ್ ಮಾಡಿದ್ದಾರೆ, ಅದಕ್ಕೆ ಅವರು ಡೈವರ್ಸೇ ಕೊಟ್ಟಿರಲ್ಲ. ಸಿಂಗಲ್ ಪೇರೆಂಟ್ಸ್ ಆಗಿರ್ತಾರೆ, ಬಟ್ ಅವ್ರ ಹತ್ರ ದಾಖಲೆನೇ ಇರಲ್ಲ. ಅಂತವ್ರಿಗೆ ಏನಾಗುತ್ತೆ, ಈ ಕಡೆ ಬದುಕಕ್ಕೂ ಆಗಲ್ಲ, ಈ ಕಡೆ ಇಲ್ಲ ಅಂತ ಹೇಳ್ಕೊಳಂಗೂ ಇಲ್ಲ. ಅಂತವ್ರು ಜಾಸ್ತಿ ಜನ ಇವತ್ತು ಇಲ್ಲಿ ಆಟೋ ಫೀಲ್ಡ್ ಬಂದಿರೋ ಮಹಿಳೆಯರು ಅಂತವ್ರು ತುಂಬಾ ಜನ. ಸೊ ನಿಮ್ದು ಮಹಿಳಾ ಆಟೋ ಸಂಘ ಅಥವಾ ಯೂನಿಯನ್ ಅಂತ ಏನಾದ್ರು ಬೇರೆ ಇದೆಯಾ? ಇಲ್ಲಿವರೆಗೂ ನಾನು ಬೇರೆ ಒಂದ್ ಸಂಘಟನೆಯಲ್ಲಿದ್ದೆ, ಬಟ್ ಇಲ್ಲಿವರೆಗೂ ಯಾವುದೇ ಮಹಿಳೆ ಸಂಘಟನೆ ಇರ್ಲಿಲ್ಲ ಬೆಂಗಳೂರಲ್ಲಿ. ನಾವೇನಾದ್ರೂ ಮಾಡ್ಬೇಕು ಅಂತ ಈಗ ಹೊರಟಿದ್ದೀರಿ. ಪ್ರಭಾವತಿ ಅವರೇ, ಈಗ ನಮ್ಮ ವೀಕ್ಷಕರು ನಿಮ್ ಜೊತೆ ಕೈ ಜೋಡಿಸ್ಬೇಕು, ನೀವು ಇನ್ನೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡೋ ತರ ಆಗ್ಬೇಕು ಅಂದ್ರೆ ಯಾವ ತರದಲ್ಲಿ ಸಹಾಯ ಮಾಡ್ಬೋದು? ಒಂದು, ನೀವು ಮಾಡ್ತಾ ಇರೋ ಒಳ್ಳೆ ಕೆಲ್ಸನ ತುಂಬಾ ಜನಕ್ಕೆ ಹೇಳಿ ಸ್ಪ್ರೆಡ್ ಮಾಡಿ ಅದು ಒಂದ್ ಮಾಡ್ಬೋದು. ವೆಬ್ಸೈಟ್ ಏನಾದ್ರು ಮಾಡ್ಕೊಡ್ಬೋದು, ಅಥವಾ ಧನ ಸಹಾಯ ಮಾಡ್ಬೋದು. ಯಾವ್ಯಾವ ತರದಲ್ಲಿ ನಿಮ್ಗೆ ಸಹಾಯ ಮಾಡಿದ್ರೆ ಹೆಲ್ಪ್ ಆಗತ್ತೆ? ನಮ್ಗೆ ಎಲ್ಲಾ ತರ ಸಹಾಯ ಮಾಡೋದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾನು ಒಬ್ಬ ಅನ್ಎಜುಕೇಟೆಡ್, ನನಗೆ ಓದ್ಲಿಕ್ಕೂ ಬದುಕು ಅಷ್ಟೊಂದು ಏನು ಗೊತ್ತಿಲ್ಲ. ನೀವ್ ಎಷ್ಟರವರೆಗೆ ಓದಿದ್ರಿ? ನಾನು ಕಷ್ಟಪಟ್ಟು 5ನೇ ಕ್ಲಾಸ್ ಪಾಸ್ ಮಾಡಿದೀನಿ. ಅಪ್ಪ ಅಮ್ಮ ಇದ್ದೇ ಕೊಡ್ಲಿಲ್ಲ ಅಂದ್ರೆ ಡ್ರೈವಿಂಗ್ ಇದು 5ನೇ ಕ್ಲಾಸ್ ಪಾಸ್ ಮಾಡಿದ್ರೇನು ಇಷ್ಟೊಂದು ಸಾಧನೆ ಮಾಡಿದಿರಲ್ಲ, ಅದನ್ನ ಮೆಚ್ಚಬೇಕು ನಿಜವಾಗ್ಲೂ. ಅಂದ್ರೆ ಏನು, ನಾನು ಓದಿದ ಒಂದು DL ಇದೆ, ನನ್ನ ಹತ್ರ ಅದೇ ಒಂದು ದಾಖಲೆ. ಬಟ್ ಹಾಗಾಗಿ ಮಾಡಂಗಿದ್ರೆ ನಮ್ಗೆ ಎಲ್ಲಾ ರೀತಿನೂ ಸಪೋರ್ಟ್ ಕೊಟ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ನನ್ನ ಒಂದು ಕನಸು, ಒಂದು ಗುರಿ ಎಲ್ಲಾ ಇದೆ. ಮಧ್ಯರಾತ್ರಿಯಲ್ಲಿ ಒಂದು ಮಹಿಳೆ ಬಂದ್ರೆ ಅಟ್ಲೀಸ್ಟ್ ಒಂದು ಮಹಿಳೆ ಒಂದು ಆಟೋ ನಿಂತ್ಕೊಂಡಾಗ ಅವರಿಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಈಗ ತುಂಬಾ ಜನ ಮಹಿಳೆಯರು ಇರ್ತಾರೆ, ಏನೋ ಮಾಡ್ಬೇಕು, ನನ್ಗೇನೋ ಮಾಡ್ಬೇಕು, ನನ್ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂತ. ಅವ್ರು ಯಾವ ಏಜ್ ಅಲ್ಲಿ, 20ರಲ್ಲಿರ್ಬೋದು, 30ರಲ್ಲಿರ್ಬೋದು, 40ರಲ್ಲಿರ್ಬೋದು, ಕೆಲವರು 50, 60ರಲ್ಲೂ ಆ ತುಡಿತಾ ಇರುತ್ತೆ ಏನಾದ್ರೂ ಮಾಡ್ಬೇಕು ಅಂತ. ಅಂತವರಿಗೆ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನೀವು? ಅಲ್ಲ, ಇಷ್ಟೇ ನಾವು ಮಾಡ್ಬೇಕಂತ ಏಜ್ ಏನು ಇಂಪಾರ್ಟೆಂಟ್ ಇಲ್ಲ ಮೇಡಮ್. ನಾವು ಯಾವ ಏಜ್ ಅಲ್ಲಾದ್ರೂ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಈಗ ಆಟ ಕಲಿಯಕ್ ಬಂದವರು 45, 50 ವರ್ಷದವರು ಬಂದಿದ್ದಾರೆ. 53 ವರ್ಷದವರೆಗೂ ನಾನು ತರಬೇತಿ ಕೊಟ್ಟಿದ್ದೀನಿ. ಅದು 40 ದಾಟದ್ಮೇಲೆ ನನಗೆ ಅವ್ರನ್ನ ಯಾವ ತರ ಒಂದ್ ಮಗು ತರ ಟ್ರೀಟ್ ಮಾಡ್ತೀರಿ, ಮಗುಕ್ ಯಾವ ತರ ಹೇಳ್ಕೊಡ್ಬೇಕು ಆ ತರ ನಾವು ಸ್ವಲ್ಪ ಮುಂದುವರ್ಸ್ಕೊಂಡ್ ಹೋಗ್ಬಿಟ್ರೆ ಅವ್ರು ಅದನ್ನೇ ಕಲ್ತ್ ಬಿಡ್ತಾರೆ ಅಲ್ವಾ. ಕಲಿಕೆ ಅನ್ನೋದು ಅಷ್ಟೇ, ತಾಳ್ಮೆ. ನಾರ್ಮಲಿ ಫಸ್ಟೇ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾರಿಗೆಲ್ಲ ತಾಳ್ಮೆ ಅನ್ನೋದು ಇರುತ್ತೆ ಅವರೇ ಗುಡ್ ಡ್ರೈವರ್ ಆಗ್ತಾರೆ. ತಾಳಿದವರು ಬಾಳಿದಾರಂತ. ನಮ್ಮ ತರಬೇತಿಯಲ್ಲಿ ನಮ್ಮ ಸ್ಟೂಡೆಂಟ್ ಆಗ್ಬೋದು, ತರಬೇತಿ ಟೀಚರ್ ಆಗ್ಬೋದು, ಪ್ರತಿಯೊಬ್ರು ಎಲ್ಲರೂ ತಾಳ್ಮೆಯಿಂದಾನೇ ತರಬೇತಿ ಕೊಡ್ತಾರೆ. ಫಸ್ಟ್ ಫೈಂಡ್ ನಮ್ರಲ್ಲಿ ಒಂದು ಬಾಂಧವ್ಯ ಏನು ಅಂದ್ರೆ ಎಲ್ಲರೂ ಜನರಲ್ ಆಗಿದ್ದೀರಿ. ನಾವು ಏನೋ ಹೈಯೆಸ್ಟ್ ಆಗಿದ್ದೀರಿ ಅಂತ ನಾವು ಸೈಡ್ ಕುತ್ಕೊಳಲ್ಲ. ಯಾರು ಇಲ್ಲಿ ಯಾರು ನೋಡ್ಕೊಳ್ಳಲ್ಲ. ಎಲ್ಲರೂ ನನಗೆ ಎಲ್ಲರೂ ಮನುಷ್ಯರು. ಒಂದು ಬಾಂಧವ್ಯ ಅನ್ನೋದು, ಒಂದು ಪ್ರೀತಿ ಬೆಳೆದ್ಬಿಟ್ಟಿದೆ. ಒಂದು ಕುಟುಂಬ ಒಂದು ಕುಟುಂಬ ಅಂದ್ಮೇಲೆ ಅದು ಒಂದ್ಸರಿ ತಪ್ಪು ಎಲ್ಲ ಆಗ್ತಾ ಇರ್ತದೆ, ಹೋಗ್ತಾನೆ ಇರುತ್ತೆ. ನಾವ್ ಅದನ್ನ ಇದ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಿ. ಹಂಗಾಗಿ ಎಲ್ಲರಿಗೂ ತಾಳ್ಮೆನೆ. ಇಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ನನಗೆ ತಾಳ್ಮೆ ಅನ್ನೋದೇ ಗೊತ್ತಿರ್ಲಿಲ್ಲ, ಪೇಷನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದೆ ತಾಳ್ಮೆ, ಪೇಷನ್ಸ್ ಪ್ರತಿ ಒಂದು ಜೀವನನೂ ಕಲ್ತಿದ್ದಾರೆ, ಜೊತೆಗೆ ಆಟನೂ ಕಲ್ತಿರೋದು ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಪ್ರಭಾ ಅವ್ರೆ, ಈಗ ದುಡ್ಡು ಇದ್ದವರು ಬೇರೆಯವರಿಗೆ ಸಹಾಯ ಮಾಡೋದು ಬೇರೆ ಮಾತು ಇರುತ್ತೆ, ಇದ್ದಿದ್ರಲ್ಲೇ ಸ್ವಲ್ಪ ಕೊಡೋಣ ಅಂತ. ನೀವು ಕಷ್ಟಪಟ್ಟು ದುಡ್ದು ಅದರಲ್ಲೇ ಒಂದು ಭಾಗವನ್ನ ಬೇರೆಯವರಿಗೆ ಒಂದು ದಾರಿ ದೀಪವಾಗಿ ಆಟೋ ಕಲಿಸಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಿನ್ನೆ ನಿಮ್ಮ ಹತ್ರ ಮಾತಾಡಿದಾಗ ಇದು ಆರ್ಥಿಕ ಸಮಸ್ಯೆಗಳ ಬಗ್ಗೆ ಎಲ್ಲ ತಿಳಿದಾಗ ನಮ್ಗನ್ಸ್ತು, ಬರೀ ಮಾತಾಡ್ಸಿ ಬರೋದು ಯಾಕೆ, ನಾವು ಏನಾದ್ರೂ ಒಂದು ಸಹಾಯ ಮಾಡೋಣ ಅಂತ. ನಂದು ಮತ್ತೆ ಜಾನ್ವಿ, ನಮ್ದು ಸ್ನೇಹಿತರ ಮಹಿಳೆಯರಿಗೆ, ಆಮೇಲೆ ಸಂಬಂಧಿಕರ ಮಹಿಳೆಯರಿಗೆಲ್ಲ ಒಂದು ಜಸ್ಟ್ ನಿನ್ನೆ ನಿಮ್ಮ ಹತ್ರ 1 ಗಂಟೆಗೆ ಮಾತಾಡಿದೆ, ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ವಿ. ಎಲ್ರು ಒಂದು 20ಕ್ಕಿಂತ ಹೆಚ್ಚು ಜನ ನಾನು ಸಹಾಯ ಮಾಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಮತ್ತೊಂದು ಪ್ರಶ್ನೆ ಕೇಳದೆ ನಮ್ಗೆ ದುಡ್ಡು ಕಳಿಸಿದ್ದಾರೆ. ಅದು ಎಲ್ಲ ಸೇರಿ ಒಂದು 30,000 ರೂಪಾಯಿ ಕಲೆಕ್ಷನ್ ಆಗಿದೆ. ನೀವು
ಇದೇ ರೀತಿ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಹೆಚ್ಚು ಹೆಚ್ಚು ಮಹಿಳೆಯರಿಗೆ ದಾರಿದೀಪವಾಗಿ ಅಂತ ಹೇಳಿ ಇಷ್ಟಪಡ್ತೀವಿ. ತುಂಬಾ ಖುಷಿ ಆಗ್ತಿದೆ ಮೇಡಮ್, ಮೊದಲನೇ ಬಾರಿ ನನ್ಗೆ ಕೊಡ್ತಾ ಇದ್ದಾರೆ. ಇಷ್ಟು ವರ್ಷ ನಾನು ಶ್ರಮ ಪಟ್ಟಿದ್ಕೆ ಎಲ್ಲ ಮಹಿಳೆ ಇನ್ನೊಂದು ಹೆಚ್ಚಾಗಿ ನನಗೆ ಈಗ ಏನ್ ಅನಿಸ್ತಾ ಇದೆ ಅಂದ್ರೆ, ಇವ್ರು ಮಾಡಂತ ಹೆಲ್ಪ್ ನೋಡಿ ಇನ್ನೊಂದಷ್ಟು ಜನ ಮಹಿಳೆಯರನ್ನ ಈ ಭಾಗಕ್ಕೆ ಕರ್ಕೊಂಡ್ ಬರ್ಬೇಕು. ಯಾರೆಲ್ಲ ಹೆಲ್ಪ್ ಮಾಡ್ತಾರೋ ಅವ್ರಿಗೂ ಸುಮಾರು ಜನ ಹೆಲ್ಪ್ ಆಗ್ಲಿ ಅಂತಾನೆ ಕೇಳ್ತಾ ಇದೀನಿ. ತುಂಬಾ ಟೈಮ್ ಬಂದಿರೋಂಥದ್ದು ಇದು. ನಾನು ಇಷ್ಟು ವರ್ಷ ಶ್ರಮ ಪಟ್ಟಿದ್ದೀನಿ, ಎಷ್ಟೋ ನಾನು ಸಾವಿರಾರು ಒಂದು ಲಕ್ಷಗಳ ಮೇಲೆ ಹಾಕಿದೀನಿ ಬಂಡವಾಳ, ಇಲ್ಲ ಅಂತಲ್ಲ. ಬಟ್ ನಾನು ಹಾಕಿರೋ ಬಂಡವಾಳ ದೊಡ್ಡದಂತಲ್ಲ, ಬಟ್ ನಾನು ಇವ್ರು ಕೊಡ್ತಾ ಇರೋದೇ ನನಗೆ ದೊಡ್ಡದು ಅನ್ಸ್ತಾ ಇದೆ. ಟ್ರೈನಿಂಗ್ ಅಂತ ಹೇಳಿ ಇಷ್ಟು ವರ್ಷ ಶ್ರಮಕ್ಕ ಇದು ಕೊಡ್ತಾ ಇದ್ದಾರೆ. ತುಂಬಾ ಕಷ್ಟದಲ್ಲಿದ್ದೀರಿ. ಆಟೋ ಈಗ ರಿಪೇರಿನೂ ಮಾಡಕ್ ಆಗಿಲ್ಲ, ಅದೇ ಆಟೋದಲ್ಲೇ ತರಬೇತಿ ಕೊಡ್ತಾ ಇದ್ದೀನಿ ನಾನು. ಒಂದ್ ಸೈಡ್ಗೆ ಹೋಗ್ತದೆ, ಮಹಿಳೆಯರೆಲ್ಲ ಹೇಳ್ತಾರೆ ಮೇಡಮ್ ಓಡ್ಸಕ್ ಆಗ್ತಾ ಇಲ್ಲ ಅಂತ. ಬಟ್ ಅದಕ್ ಬಂಡವಾಳ ಹಾಕಿ ಒಂದು ನಾನು ರೆಡಿ ಮಾಡ್ಸಕ್ಕೂ ನನ್ನ ಹತ್ರ ಈಗಿನ ಪರಿಸ್ಥಿತಿಯಲ್ಲಿ ಅಮೌಂಟ್ ಇರ್ಲಿಲ್ಲ. ಯಾಕೆಂದ್ರೆ ನಾನು ಇಬ್ಬರು ಮಕ್ಕಳನ್ನ ಓದಿಸ್ಬೇಕು ಇರೋದ. ಇಂಥ ಟೈಮ್ ಅಲ್ಲಿ ಇಷ್ಟೊಂದು ಅಮೌಂಟ್ ನನಗೆ ಕೊಟ್ಟಿದ್ಕೆ ಒಂದು ಆಟೋಗೆ ತುಂಬಾ ಸಪೋರ್ಟ್ ಆಗ್ತಾ ಇದೆ. ಎಲ್ಲ ಮಹಿಳೆಯರ ಕಡೆಯಿಂದ, ಎಲ್ಲ ಮಹಿಳೆ ಚಾಲಕರ ಕಡೆಯಿಂದ, ಬೆಂಗಳೂರಲ್ಲಿ ಈಗ ಎಷ್ಟೋ ಜನ ಓಡಿಸ್ತಾ ಇದ್ರು ಮಹಿಳೆಯರು, ಎಲ್ಲರೂ ಪರವಾಗಿ ಮೊದಲನೇ ಬಾರಿ ನಮಗೆ ಹಣದ ಸಹಾಯ ಮಾಡಕ್ ಬಂದಿರಂತ ಇವರಿಗೂ ಇವರ ತಂಡಗಳಿಗೂ ಹೃದಯಪೂರ್ವಕವಾಗಿ ಎಲ್ಲ ಮಹಿಳೆ ಚಾಲಕರಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಪ್ರಭಾವತಿ ಅವರೇ, ನೀವು ನಿಮ್ಮ ಟೀಮ್ ಅನ್ನೆಲ್ಲ ಪರಿಚಯ ಮಾಡಿಸ್ತೀರಾ? ಮೇಡಮ್ ಮಾಡ್ತೀನಿ. ಇವರು ವಿಜಯಕ್ಕ ಅಂತ ಹೇಳಿ ಹಾಗೆ ಹೇಳ್ತಾ ಇದ್ರೆ, ಒಂದಿಬ್ಬರು ನನಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಟ್ರೈನಿಂಗ್ ಬರ್ಬೇಕು ಅಂದ್ರೆ ಇಬ್ಬರು ವ್ಯಕ್ತಿ ನನ್ ಜೊತೆ ಕೈ ಜೋಡಿಸಿ ಸಪೋರ್ಟ್ ಕೊಟ್ಕೊಂಡ್ ಬಂದಿದ್ಕೆ ನಾನು ಏನಾದ್ರು ಮಾಡಕ್ಕಾಯ್ತು. ಬಟ್ ಟ್ರೈನಿಂಗ್ ಎರಡು ಸಂಸಾರ ನಿಭಾಯಿಸ್ಬೇಕಂದ್ರೆ ಹೆಂಡತಿ ಕೈಯಲ್ಲಿ ಆಗಲ್ಲ ಅಂತ ನಾವು ಗಂಡನಾಗಿ ಅವ್ರು ಹೆಂಡತಿಯಾಗಿ ಈ ಫ್ಯಾಮಿಲಿನ ನಿಭಾಯಿಸ್ತಾ ಇದ್ದೀರಿ. ನಿಜವಾಗ್ಲು ಇಬ್ರು ಜೊತೆ ಸೇರಿ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ನಾನು ಇಲ್ಲಿ ಎಷ್ಟೋ ಟೈಮ್ ಬರಕ್ ಆಗಲ್ಲ, ಅಂತ ಟೈಮಲ್ಲೂ ಇವ್ರು ಬಂದು ನಾನು ಇದ್ದೀನಿ, ನೀವು ಎಲ್ಲ ಸಂಪಾದನೆ ಮಾಡಿ. ಯಾಕೆಂದ್ರೆ ನನ್ಗೆ ಸಂಪಾದನೆ ಮಾಡಕ್ ಅವ್ರು ನನ್ಗೆ ಸಪೋರ್ಟ್ ಕೊಟ್ರೇನೆ ಮಾಡಕ್ ಆಗುತ್ತೆ. ನೈಟ್ 12 ಗಂಟೆ 1 ಗಂಟೆವರೆಗೂ ನಾವು ಮಾಡ್ತೀರಿ. ಬಟ್ ಇವ್ರ ಸಪೋರ್ಟ್ ಇಲ್ಲ ನಾನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಎಷ್ಟು ಜನ ಮಹಿಳೆಯರು ಇವ್ರು ನಿಭಾಯಿಸೋದ್ರಿಂದ ನಾನ್ ಮಾಡ್ತೀನಿ. ನನಗೆ ಸಪೋರ್ಟ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹೌದು, ಇಲ್ಲಾಂದ್ರೆ ಅವ್ರೆಲ್ಲ ಇಲ್ಲಾಂದ್ರೆ ನಾನು ಏನು ಮಾಡಕ್ ಆಗ್ತಾ. ಈ ಟ್ರೈನಿಂಗ್ ಸ್ವಲ್ಪ ದಿನಾನು ನಿಲ್ಸ್ಬಿಟ್ಟಿದೆ, ಯಾಕೆ ನನ್ ಕೈಲಿ ಆಗಲ್ಲ ಅಂತ. ಅಂತ ಟೈಮಲ್ಲಿ ಆಶಾ ಅಂತ ಹೇಳಿ ಒಬ್ರು ಬಂದು ಅವತ್ತು ಸಪೋರ್ಟ್ ಕೊಟ್ರು. ಆಮೇಲೆ ಇವ್ರು ಬಂದ್ರು. ಇದು ನಮ್ ವಿಜಯ್ ಮೇಡಮ್ ಅಂತ ಹೇಳ್ಬಿಟ್ಟು, ಇದು ನಮ್ ಪ್ರಭಾ ಮೇಡಮ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಬಂದಿಲ್ಲ. ಬೇಜಾರಾಗ್ತಿದೆ ನಮ್ಗೆ. ಆಶಾ ಮೇಡಮ್ ಬಂದಿಲ್ಲ. ನಮ್ಗೆ ಫಸ್ಟ್ ಮನೆಗಳಲ್ಲೇ ಸಪೋರ್ಟ್ ಮಾಡಲ್ಲ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು. ಮನೇಲಿರೋ ಗಂಡ್ಮಕ್ಳು ಸಪೋರ್ಟ್ ಮಾಡಲ್ಲ, ಹೆಣ್ಮಕ್ಳು ಸಪೋರ್ಟ್ ಮಾಡಲ್ಲ. ನಮ್ಗೆ ಹೋಗೋದೇನಕ್ಕೆ, ಏನಕ್ಕೆ ರೋಡ್ ಮೇಲೆ ಹೋಗ್ತೀರಾ, ಏನನ್ನ ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ನೋಡ್ತಾರೆ ಅನ್ನೋದೇ ನಮ್ಗೆಲ್ಲ ಇದ್ ಮಾಡ್ತಾರೆ. ಇವ್ರು ಆತರ ಎಲ್ಲ, ನಾವು 12 ಗಂಟೆಲಿ ಫೋನ್ ಮಾಡಿದ್ರು ತೆಗಿತಾರೆ, 1 ಗಂಟೆಲಿ ಫೋನ್ ಮಾಡಿದ್ರು ತೆಗಿತಾರೆ. ಯಾಕಂದ್ರೆ ಅವರು ಮನೆಯವ್ರ ಜೊತೆಲಿ ಇರ್ತಾರೆ. ಅದನ್ನೆಲ್ಲ ಬಿಟ್ಟು ನಮಗೋಸ್ಕರ ಟೈಮ್ ಕೊಡ್ತಾರಲ್ವಾ, ಅದಕ್ಕೆ ನಮ್ಗೆ ದೊಡ್ಡ ಸಂತೋಷ. ಅದೇ ಇಲ್ದೆ ನಮ್ಮ ಅಣ್ಣ ಬೇರೆ ಇದಾರೆ, ಅವರು ನಮ್ಗೆಲ್ಲ ಜೊತೆಲಿ ನಡೆಸ್ಕೊಂಡು ಹೋಗೋ ತರ ಇರ್ತಾರೆ. ಎಲ್ರು ಸಪೋರ್ಟ್ ಮಾಡೋದ್ರಿಂದ ನಾವ್ ಹೋಗ್ತಿದೀವಿ. ಬನ್ನಿ. ತಾಳ್ಮೆ ಅನ್ನೋದು ಇವ್ರ ಹತ್ರ ನೋಡಿ ಕಲ್ತ್ಕೊಬೇಕು ಅನ್ನೋದು ನಮ್ ಸಂತೋಷ. ನಮ್ಗೆ ವಿಷ್ಣುವರ್ಧನ್ ದಾದಾ ಒಬ್ರೇನೆ ನಮ್ಗೆ ತಾಳ್ಮೆ ಅನ್ನೋದು ಹೇಳ್ಕೊಟ್ಟಿದ್ರು. ಅದನ್ನ ಇವ್ರನ್ನ ನೋಡಿ ನಾವು ಕಲಿತಾ ಇದೀವಿ. ಇನ್ನೂ ನಾವೆಲ್ಲ ಅವ್ರ ಬಿಗ್ ಫ್ಯಾನ್ಸ್, ವಿಷ್ಣುವರ್ಧನ್ ಫ್ಯಾನ್ಸ್. ಆದ್ರೆ ನಮ್ ಮೇಡಮ್ ದೊಡ್ಡ ಫ್ಯಾನು, ನಮ್ ಅಣ್ಣನು ಅಷ್ಟೇನೆ ದೊಡ್ಡ ಫ್ಯಾನು. ತುಂಬಾ ಸಂತೋಷ ಮೇಡಮ್, ನಾವು ವಿಷ್ಣುವರ್ಧನ್ ಫ್ಯಾನ್ಸ್. ನಮ್ ಗ್ರೂಪ್ ಅಲ್ಲಿ ಎಲ್ಲ ಹೆಂಗ್ ಗೊತ್ತಾ, ಇಲ್ಲಿರೋರೆಲ್ಲಾನು ಗೋಲ್ಡ್ ತರ, ಗೋಲ್ಡ್ ಮೇಲೆ ಒಂದೇ ಒಂದ್ ಡೈಮಂಡ್ ಇಟ್ರೆ ಹೆಂಗ್ ಹೊಳಿತಾ ಇರ್ತೀವೋ, ನಮ್ ಮೇಡಮ್ ನಗ್ದ ಹೋಗಿಲ್ಲ ಆ ತರಾನೇ ನಮ್ ಗ್ರೂಪ್ ನಗ್ತಾ ಇರುತ್ತೆ. ಅವ್ರು ಬಂದ್ರೇನೆ ಒಂದು ಗೋಲ್ಡ್ ಮೇಲೆ ಡೈಮಂಡ್ ಇಟ್ಟಂಗೆ, ಆ ತರ ಯಾವಾಗ್ಲೂ ನಗ್ತಿನೇ ಇರ್ತೀವಿ ನಾವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂನು. ಇಂಡಿಯಾ ಫುಲ್ ನಮಗ್ ಸಪೋರ್ಟ್ ಮಾಡಿ. ಬನ್ನಿ ಎಲ್ರು ಬನ್ನಿ, ಒಂದು ಗ್ರೂಪ್ ಫೋಟೋ. ವೀಕ್ಷಕರಲ್ಲಿ ಒಂದು ಇವ್ರ ಒಳ್ಳೆ ಕೆಲ್ಸಕ್ಕೆ ಕೈ ಜೋಡಿಸ್ಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಧನ ಸಹಾಯ ಮಾಡಿದ್ರೆ ಒಳ್ಳೇದು. ಟುಡೇ ವಿ ಹೆಲ್ಪ್ ಹರ್ ಬೈ ಪೇಯಿಂಗ್ ಎ ಚೆಕ್ ಆಫ್ 30,000 rupees collected from our friends and relatives. Let's help her in her journey to enable more and more people to become independent. Thank you. So Jayanti, what did we feel? What did we learn at the end of this summary? It's amazing feeling. I don't know. I can't express in my words because I'm so inspired. In spite of so much hardship and nobody believing you, these women proved that I can do it.
and I can take care of myself. I can take care of myself now and my family too. I don't care who believe or not, but they believe themselves. And they're just supporting each other, right? Yes, and This it's is a family. 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 And family head is Prabha She's the ma'am. head of the family there. No, but it's And- so lovely. Well spent Saturday, and I think This is one of the best, Best Saturdays Saturdays I have spent. spent in so many weeks. when we started, we never knew we would meet them. We will get to Correct, know them. correct. But women supporting women, nothing beats it. That's And when I heard stories from all of them, so touching and inspiring and learning, we learn from them, right? We learn from them. Definitely, Thank you so much for Thank spending you so time with much. us. Thank you so Thank you much. so much. Bye. Bye. Bye bye. Bye bye.